ವಿಜಯಪುರದಲ್ಲಿ ಡೋಣಿ ನದಿ ಪಾತ್ರದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಸಾರವಾಡ ಗ್ರಾಮದ ಬಳಿಯ ಅಕ್ಕಪಕ್ಕದ ಜಮೀನುಗಳಿಗೆ ಡೋಣಿ ನದಿ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಗುರುರಾಜ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಡೋಣಿ ನದಿ ಪ್ರವಾಹಕ್ಕೆ ಮತ್ತೆ ವಿಜಯಪುರ ಜಿಲ್ಲೆಯ ಜನ ಹಾಗೂ ರೈತಾಪಿ ವರ್ಗ ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಕಳೆದ ಆಗಸ್ಟ್ನಲ್ಲಿ ಈ ಭಾಗದಲ್ಲಿ ಪ್ರವಾಹ ಉಂಟಾಗಿದ್ದರಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು. ಇದೀಗ ಮತ್ತೆ 2 ದಿನಗಳಿಂದ ಮಳೆ ಬರ್ತಿರೋದ್ರಿಂದಾಗಿ ಮತ್ತೆ ಬೆಳೆ ಹಾನಿಯ ಆತಂಕ ಈ ಭಾಗದ ರೈತರಲ್ಲಿ ಉಂಟಾಗಿರುತ್ತದೆ. ನನಗೆ ಸಾರವಾಡ ಭಾಗದಲ್ಲಿರುವಂಥದ್ದು, ಸಾರವಾಡ ಭಾಗದಲ್ಲಿ ನೋಡ್ತಿರ್ಬೋದು, ಕಾಕಂಡ್ಕಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿರುವಂಥದ್ದು. ಮಳೆ ಅಧಿಕವಾಗಿ 2 ದಿನಗಳಿಂದ ಬರ್ತಾ ಇರೋದ್ರಿಂದಾಗಿ ಈ ಭಾಗದಲ್ಲಿ ಮತ್ತೆ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋದ್ರಿಂದ, ಸಂಪರ್ಕ ಬಂದ್ ಆಗಿರೋದ್ರಿಂದ ಈ ಭಾಗದ ರೈತರು ಸಂಕಷ್ಟ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕಳೆದ ಆಗಸ್ಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯ ಭಾಗದಲ್ಲಿ ಮಳೆಯಾಗಿದ್ದರಿಂದಾಗಿ ಇಲ್ಲಿ ಬಹಳಷ್ಟು ಹಾನಿಯಾಗಿತ್ತು. ಕೇಂದ್ರದ ಅಧ್ಯಯನ ತಂಡ ಬಂದು ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಸಂಚರಿಸಿ ಅಲ್ಲಿ ಪರಿಶೀಲನೆ ಮಾಡಿಸಿತ್ತು. ವಿಜಯಪುರ ಜಿಲ್ಲೆಯ ಪ್ರಮುಖವಾಗಿ 5 ತಾಲೂಕುಗಳು, ತಿಕೋಟ ಆಗಿರ್ಬೋದು, ಬಬಲೇಶ್ವರ, ಬಸವನ ಬಾಗೇವಾಡಿ, ದೇವರಪುರಿಗೆ ಮತ್ತು ತಾಳಿಕೋಟಿ, ಈ ಭಾಗದ ರೈತರು ಪ್ರತಿ ವರ್ಷವೂ ಡೋಣಿ ನದಿಯಿಂದಾಗಿ ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಗಿರುತ್ತದೆ. ಅದರಲ್ಲೂ ಕಳೆದ ಬಾರಿ ಏಕಾಏಕಿ ಮಳೆ ಅಧಿಕವಾಗಿ ಬಂದಿರೋದ್ರಿಂದಾಗಿ ಬಹಳ ಹಾನಿಯಾಗಿತ್ತು. ಹಾಗಾಗಿ ಆ ಪರಿಹಾರಕ್ಕಾಗಿ ರೈತರು ಮನವಿ ಮಾಡಿದ್ರು. ಕೇಂದ್ರದ ಅಧ್ಯಯನ ತಂಡ ಸಹಿತ ಬಂದು ಪರಿಹಾರವನ್ನು ನೀಡೋದಾಗಿ ಭರವಸೆ ನೀಡಿದ್ದು ಅಧ್ಯಯನವನ್ನು ಮಾಡಬೇಕಿತ್ತು. ಅದಾದ ಬಳಿಕ ಮಳೆ ಇನ್ನೇನು ಕಡಿಮೆ ಆಯಿತು ಅನ್ನೋಷ್ಟರಲ್ಲಿ ಮತ್ತೆ 2 ದಿನಗಳಿಂದ ಮಳೆ ಆಗ್ತಿರೋದ್ರಿಂದಾಗಿ ಕೃಷಿ ಜಮೀನು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮೊದಲನೇ ಹಂತದ ಪೀಕ್ ಬಂದಿರಲಿಲ್ಲ, ಹಾಗಾಗಿ 2ನೇ ಹಂತದ ಪೀಕ್ ಕೈ ಹಿಡಿತೆ ಅನ್ನೋ ಭರವಸೆ ಈ ಭಾಗದ ರೈತರಲ್ಲಿತ್ತು. ಆದರೆ ಇದೀಗ ಮಳೆ ಅಧಿಕವಾಗಿ ಬರ್ತಾ ಇರೋದ್ರಿಂದ ಆ ಬೆಳೆ ಸಹಿತ ಕೈ ಹಿಡಿತೆ ಅನ್ನೋ ಆತಂಕ ಈ ಭಾಗದ ರೈತರಲ್ಲಿ ಉಂಟಾಗಿರುತ್ತದೆ. ಹಾಗಾಗಿ ಈಗ ಅವರು ಮನವಿಯನ್ನು ಮಾಡ್ತಿರುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರೈತರಿಗೆ. ಮೊದಲನೇ ಹಂತದ ಬೆಳೆ ನಮಗೆ ಬರಲಿಲ್ಲ, ಹಾಗಾಗಿ 2ನೇ ಹಂತದ ಬೆಳೆ ಬರುವ ಕೈ ಹಿಡಿಯುವ ಭರವಸೆ ಇತ್ತು. ಇದೀಗ ಮಳೆ ಅಧಿಕವಾಗಿರೋದ್ರಿಂದ ಅದು ಸಹಿತ ಬರುವ ಆತಂಕ ಉಂಟಾಗಿದೆ. ಹಾಗಾಗಿ ನಮಗೆ ಪರಿಹಾರ ನೀಡಬೇಕು ಅಂತೇಳಿ ರೈತರು ಆಗ್ರಹವನ್ನು ಮಾಡ್ತಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.